ನಮಸ್ತೆ ಫ್ರೆಂಡ್ಸ್, ನಾನು ಮಂಜು ಗುಬ್ಬಿ. ಇವತ್ತು ಈ ಬನಾನಾ ಬಾಳೆದಲ್ಲಿ ಹೇಗೆ ಕಂದುಗಳು ಮರಿ ಕಂದುಗಳು ಆಯ್ಕೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೋಡಿ, ಈ ಥರ ಇರಬೇಕು. ಇದನ್ನು ಕತ್ತಿ ಕಂದು ಅಂತಾರೆ. ಎಲೆಗಳು ಅಗಲ ಇರಬಾರ್ದು, ಚೂಪಾಗಿರಬೇಕು. ಈ ಥರ ಕಂದುಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಫಸ್ಟು ತಗೋಬೇಕು. ನೋಡಿ, ಇದು ತಗೊಂಡಾದ್ಮೇಲೆ ಇದರಿಂದ ತಗೊಂಡಾದ್ಮೇಲೆ ಈ ಬೇರುಗಳು ಏನಿದೆ, ಈ ಬೇರುಗಳನ್ನೆಲ್ಲ ತಗೋಬೇಕು. ಒಂದು ಇಲ್ಲ, ಯಾಕಂದರೆ ಅದರಲ್ಲಿ ಏನಾದರೂ ರೋಗ ಇದ್ದರೆ ಈ ಬೇರು ಮುಖಾಂತರ ಇದಕ್ಕೂ ಬರುತ್ತೆ. ಹಾಗಾಗಿ ಫುಲ್ ಬೇರನ್ನ ತಗೋಬೇಕು. ಈ ರೀತಿ ಇಲ್ಲಿಂದ ನೋಡಿ, ಎಲ್ಲ ತಗೋಬೇಕು ಫುಲ್ಲು. ನೋಡಿ, ಈ ಥರ ಬೇರೆಲ್ಲ ತಗೊಂಡಾದ್ಮೇಲೆ ಇಷ್ಟೇ ಮೈನು ಅರ್ಧ ಅಡಿಗಿಂತ ಕಡಿಮೆ ಕಟ್ ಮಾಡ್ಕೋಬೇಕು. ಬೇರೆಲ್ಲ ಎರ್ಕೋಬೇಕು. ಈ ಥರ ಮಿನಿಮಮ್ ಒಂದು ಇದು ಕಂದು ಅರ್ಧ ಕೆಜಿ ತೂಕ ಬರಬೇಕು. ಅರ್ಧ ಕೆಜಿಯಿಂದ 1 ಕೆಜಿ ಇದ್ರೂ ಪರವಾಗಿಲ್ಲ. ಈ ಥರ ಆರೋಗ್ಯವಾಗಿ ಈ ಥರ ಎಲ್ಲ ಬೇರುಗಳನ್ನ ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡ್ಕೊಂಡಾದ್ಮೇಲೆ ಯಾವುದಾದ್ರೂ ಫಂಗಿಸೈಡು, ನೀವು ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ಟ್ರೈಕೋಡರ್ಮಾ ಇಲ್ಲ ಸೂಡೋಮೋನಾಸ್ ಇಲ್ಲ ಓಡೋವಿಡಿಸಿ, ಇಲ್ಲ ನೀವು ಕೆಮಿಕಲ್ ಯೂಸ್ ಮಾಡಿದ್ರೆ ನಿಮಗೆ ಫಂಗಿಸೈಡು ಅದರಲ್ಲಿ ಎದ್ಬಿಟ್ಟು ಹಾಕಬೇಕು. ನೋಡಿ, ಇದು 1.5 ಅಡಿ ಆಳ, 1.5 ಅಡಿ ಅಗಲ, 1.5 ಅಡಿ ಉದ್ದ ಗುಂಡಿ ತಗೋಬೇಕು. ಈ ಗುಂಡಿ ತಗೋ ಸುಮಾರು 15 ದಿನ ಆಯಿತು. ತೆಗೆದಾದ್ಮೇಲೆ ಇದಕ್ಕೆ ನೀವು ಯಾವ್ದು ಬೇಕೋ ಗೊಬ್ಬರ, ಕೊಡುಗೆ ಗೊಬ್ಬರ ಆಗಲಿ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ನೀವು ಯಾರು ಹಾಕ್ತಿರೋ ಇಲ್ಲ ಫರ್ಟಿಲೈಸರ್ ಹಾಕ್ತಿರೋ ಹಾಕೊಂಡು ನಾವು ಆಗಲೇ ರೆಡಿ ಮಾಡ್ಕೊಂಡಿರೋ ಅಂತ ಸಕ್ಕರ್ಸು, ಬನಾನಾ ಸಕ್ಕರ್ಸು ಆದರೂ ಹಾಕೋಬೋದು. ಇಲ್ಲ ನೀವು ಟಿಶ್ಯೂ ಕಲ್ಚರ್ ಆದರೂ ಹಾಕ್ಬೋದು. ನಿಮ್ಗೆ ಯಾವ ಕನ್ವೀನಿಯಂಟ್ ಆಗುತ್ತೋ ಅದನ್ನು ಹಾಕೋಬೋದು. ಇದು ಏಲಕ್ಕಿ ಬಾಳೆದು ಏನಿಲ್ಲ, ಸಿಂಪಲ್ಲು. ಸ್ವಲ್ಪ ಗುದ್ದಲಿ ಮಾಡಿಕೊಂಡು ಇದನ್ನು ಗುಂಡಿ ಒಳಗಡೆ ಹಾಕೋದು. ಸುತ್ತಲೂ ಈಗ ಮಣ್ಣನ್ನು ಇದಕ್ಕೆಲ್ಲ ನಾನು ಅವಾಗಲೇ ಹಾಕಿದ್ದೆ ಗೊಬ್ಬರನ ಹಾಕ್ಬಿಟ್ಟು ಎಲ್ಲ ಮಣ್ಣನ್ನು ಈ ಥರ ಮಣ್ಣು ಹಾಕ್ಬಿಟ್ಟು ಸುತ್ತಲೂ ಬಿಗ್ಗೆ ತುಳಿಬೇಕು ಅಷ್ಟೇ, ಇನ್ನೇನಿಲ್ಲ. ಸರಿ, ಗೊಬ್ಬರ ಹಾಕೊಂಡಿದ್ದೆ, ಮಣ್ಣು ಹಾಕ್ಬಿಟ್ಟು ತೊಳೆದ್ಬಿಟ್ಟು ನೀರು ಬಿಟ್ಕೊಂಡ್ರೆ ಸಾಕು. ಮಳೆಗಾಲ ಆದರೆ ಏನು ಮಾಡಬೇಕು ಗೊತ್ತಾ, ಇದೆಯಲ್ಲ ಇದಕ್ಕೆ ಒಂದು ಕವರ್ನ ಕ್ಲೋಸ್ ಮಾಡ್ಕೋಬೇಕು. ಮಳೆಗಾಲ ಇದ್ದರೆ, ಯಾಕಂದರೆ ಈ ಸ್ಟೆಮ್ ಕಟ್ ಮಾಡಿರ್ತೀವಲ್ಲ, ಇಲ್ಲಿ ನೀರು ಬಿದ್ದರೆ ಕೊಳತೋಗುತ್ತೆ. ಮಳೆಗಾಲ ಇದ್ದರೆ ಒಂದು ಕವರ್ ಹಾಕೋಬೇಕು. ಬೇಸಿಗೆ ಕಾಲ ಇವಾಗ ಏನು ಹಾಕೋದು ಬೇಡ, ಇಷ್ಟೇ ರೆಡಿ ಮಾಡ್ಕೋಬೇಕು, ಹಾಕ್ಕೋಬೇಕು. ಫೈನಲ್ಲು. ಧನ್ಯವಾದಗಳು. ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ಕಾಮೆಂಟ್ಸ್ ಮಾಡಿ ತಿಳಿಸಿ. ಧನ್ಯವಾದಗಳು.